ಅಮ್ಮ, ಮಧ್ಯಾಹ್ನ ಊಟಕ್ಕೆ ಧಾಬಾ ಸ್ಟೈಲು ದಾಲ್ ಮಖನಿ ಆಮೇಲೆ ತಂದೂರಿ ರೋಟಿ ಮಾಡಿಕೊಡ್ತೀಯಾ? ಸರಿ ಆಯಿತು. ಮೊಳಕೆ ಕಟ್ಟಿದ ಉದ್ದಿನ ಕಾಳು ಇಲ್ಲ ಬರೀ ಉದ್ದಿನ ಕಾಳು ಕೂಡ ತೊಗೋಬೋದು. ರಾಜ್ಮಾ ಸ್ವಲ್ಪ, ಇದನ್ನು ಎರಡೂ ಕೂಡ ರಾತ್ರಿನೇ ನೆನೆಸಿಟ್ಕೊಳ್ಳಿ. 2 ಸತಿ ನೀಟಾಗಿ ತೊಳೆದು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಬೆಣ್ಣೆನೂ ಕೂಡ ಹಾಕೋಬೋದು. ತೊಳೆದಿಟ್ಟಿರುವ ರಾಜ್ಮಾ ಮತ್ತು ಉದ್ದಿನ ಕಾಳು ಹಾಕಿ ಪಲಾವ್ ಎಲೆ, 1 ಲವಂಗ, ಚಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು 1-2 ನಿಮಿಷ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲ ಹಾಕಿ ಸ್ವಲ್ಪ ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. 1-2-5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ನೀರು ಹಾಕಿ 5-6 ವಿಷಲು ಚೆನ್ನಾಗಿ ಕೂಗಿಸ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ, ಇವಾಗ ಟೊಮೊಟೊ 3 ಬಿಸಿನೀರಲ್ಲಿ ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ದಾಲ್ ಮಖನಿ. ಇಲ್ಲಿ ತಂದೂರಿ ರೋಟಿ ಮಾಡಲು ಗೋಧಿ ಹಿಟ್ಟು 1 ಬಟ್ಲು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ, ಒಂಚೂರು ಬೇಕಿಂಗ್ ಪೌಡ್ರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟು ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಕಲಸಿ 10 ನಿಮಿಷ ಎತ್ತಿಟ್ಟಿದ್ದೆ. ಇದನ್ನು ದಾಲ್ ಮಖನಿ ತಂದೂರಿ ರೋಟಿ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈ ರೀತಿ ಕಲಸಿ ಎತ್ತಿಟ್ಕೊಂಡಿದೆ. ಟೊಮೊಟೊ ಬೇಯಿಸಿರೋ ಟೊಮೊಟೊವನ್ನು ಮಿಕ್ಸಿ ಜಾರಲ್ಲಿ ಸಣ್ಣಕ್ಕೆ ರುಬ್ಕೋಬೇಕು. ದಾಲ್ ಉದ್ದಿನ ಕಾಳು ಈ ರೀತಿ ದಾಲ್ ಬೆಂದಿದ್ರೆ ಸಾಕು. ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಪಲಾವ್ ಎಲೆ, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಸ್ವಲ್ಪ, ಅರಿಶಿನ, ಚಿಲ್ಲಿ ಪೌಡ್ರು ಸ್ವಲ್ಪ, ಗರಂ ಮಸಾಲ, ಧನಿಯಾ ಪೌಡ್ರು, ಹಿಂಗು ಸ್ವಲ್ಪ, ಟೊಮೊಟೊ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಫ್ರೈ ಆಗಿದೆ. ಆವಾಗೇ ಉದ್ದಿನ ಕಾಳು ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ, ಅದನ್ನು ಮ್ಯಾಶ್ ಮಾಡಿದ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನಾನು ಇಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಇದರಲ್ಲಿ ಮೇನ್ ರುಚಿ ಬಂದು ಹಾಲಿನ ಕೆನೆ ಇರುತ್ತಲ್ಲ, ಅದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿ ಅದನ್ನು ಒಂದೇ ಸಮ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇಲ್ಲ ಅಂದರೆ ಹಾಲು ಒಡೆದೋಗ್ಬಿಡುತ್ತೆ, ಟೇಸ್ಟ್ ಬೇರೆ ಆಗೋಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ದಾಲು. ಟೇಸ್ಟ್ ಮಾತ್ರ ಹಾಲಿನ ಕೆನೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬಂದಿತ್ತು. ಇಲ್ಲಿ ಇದೇನು ತಂದೂರಿ ರೋಟಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಮಾಡ್ಕೋತೀವಲ್ಲ ಅದೇ ರೀತಿ ಮಾಡಿಕೊಂಡು ಒಂದು ಕಡೆ ಮಾತ್ರ ಸ್ವಲ್ಪ ತಣ್ಣೀರನ್ನು ಸವರ್ಕೋಬೇಕು. ನೀರು ಹಾಕೋದ್ರಿಂದ ಹಂಚಿಗೆ ನಾವು ಹಾಕಿದಾಗ ಅದು ಹಂಚಿಗೆ ಅಂಟ್ಕೊಂಡಿರುತ್ತೆ. ಯಾವುದೇ ಕೂಡ ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ, ಕಬ್ಬಿಣ ಹಂಚಲ್ಲೇ ಮಾಡ್ಕೋಬೇಕು. ಇದನ್ನು ನೋಡಿ ಪಲ್ಟಾಯಿಸಿದ್ರೆ ಬೀಳ್ತಾ ಇಲ್ಲ, ಇದು ಕಚ್ಕೊಂಡಿದೆ ನೀರು ಹಾಕೋದ್ರಿಂದ. ತಂದೂರಿ ರೋಟಿ ಕೂಡ ಹಾಗೆ ಟೇಸ್ಟಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಆಯಿತು ತಂದೂರಿ ರೋಟಿ. ನೋಡಿ ಸೂಪರ್ ಟೇಸ್ಟಿ ದಾಲ್ ಮಖನಿ ತಂದೂರಿ ರೋಟಿ ರೆಡಿ. ಹೇಗಿದೆ ಅಂತ ನನ್ನ ಮಗನೇ ಹೇಳ್ತಾನೆ, ಬನ್ನಿ ಟೇಸ್ಟ್ ಮಾಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ.